ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಅರಸೀಕೆರೆ ತಾಲೂಕು ಮುದುಡಿ ಗ್ರಾಮದ ಡೆಂಗ್ಯೂ ಜ್ವರಕ್ಕೆ ಬಾಲಕಿ ಒಬ್ಬರು ಬಲಿಯಾಗಿದ್ದು, ಸ್ಥಳಕ್ಕೆ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಹಾಗೂ ಅರಸೀಕೆರೆ ಶಾಸಕರು ಆದ ಕೆಎಂ ಶಿವಲಿಂಗೇಗೌಡರು ಆರೋಗ್ಯ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಕುಟುಂಬ ವರ್ಗದವರಿಗೆ ಸಾಂತ್ವನ ಹೇಳಿದ್ದಾರೆ. ಈಗ ಈ ನಮ್ಮಲ್ಲಿ ಮುದುಡಿನಲ್ಲೊಂದು ಡೆಂಗ್ಯೂ ಬಂದು ಸತ್ತೋಗ್ತಲ್ಲ ಅಲ್ಲ, ನೀವು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿಲ್ವಲ್ಲಪ್ಪ ನೀವು. ನಮ್ಮ ಆ ಡೆತ್ ಆಗೋದಲ್ಲ, ನೀವು ಎಷ್ಟು ದಿವಸ ಇತ್ತು ನಿಮ್ಮ ಹಾಸ್ಪಿಟಲ್? 3 ದಿವಸದಲ್ಲಿ ಏನು ನೀವು ಒಂದು ಮೆಡಿಕಲ್ ಇದ್ರ ಟೆಸ್ಟ್ ಮಾಡಿಲ್ಲ, ಬ್ಲಡ್ ಟೆಸ್ಟ್ ಮಾಡಿಲ್ಲ, ಸರಿಯಾದ ರೀತಿ ಟ್ರೀಟ್ಮೆಂಟ್ ಮಾಡಿಲ್ಲ. ಬರೀ ಇವು ಗ್ರಾಜುಯೇಟ್ಸ್ ಇವರು ಅವ್ರು ಮಾತ್ರ ಬಂದು ನೋಡಿರೋದು. ಇನ್ಯಾರು ನೀವು ಡಾಕ್ಟ್ರೇ ಬಂದು ನೋಡಿಲ್ಲ ಅಲ್ಲಿ. ಅವ್ರು ಹೇಳ್ತಾ ಇಲ್ವ? ಕರೆಕ್ಟಾಗಿ ಹೇಳ್ತಾ ಇದ್ದಾರಲ್ಲ. ಇಷ್ಟೊಂದು ನೀವು ಡೆಂಗ್ಯೂನ ಇಷ್ಟೊಂದು ನಿರ್ಲಕ್ಷ್ಯತೆಯಿಂದ ನೋಡಿರಿ, ಎಂತ ಹಾಸ್ಪಿಟಲ್ ನಡೆಸ್ತೇವೆ ನೀವು? ಅಲ್ಲ, ಯಾವನಾರ ನೋಡ್ಲಿ, ಮಕ್ಕಳ ಡಾಕ್ಟ್ರ ನೋಡ್ಲಿ, ಯಾವನಾರ ನೋಡಲ್ರಿ. ಅಲ್ಲಿ ನಮ್ದು ಮಿಷನ್ ಇದು ಇಂಥ ಡೆಂಗ್ಯೂ ನಡೀತಾ ಇರೋಂಥ ಸಂದರ್ಭದಲ್ಲಿ ನೀವು ಟೆಸ್ಟಿಂಗ್ ಮಿಷನ್ಸ್ಗಳು ಸರಿ ಇಲ್ಲ, ಕೆಟ್ಟೋಗಿವೆ ಅಂತ ಹೇಳ್ತಿರೋಂಥ ನಾಚಿಕೆ ಆಗಲ್ವೇನ್ರಿ? ಡೈರೆಕ್ಟರ್ ಅಲ್ಲ, ಈಗ ನಾನು ಹೇಳ್ತೀನಿ ತಡ್ರಿ, ಇದು ಹೊಣೆಗಾರ ನಿಮ್ಮನ್ನ ಹೊಣೆಗಾರ ಮಾಡ್ಬೇಕಾಗತ್ತೆ ಈಗ ಆಸ್ಪತ್ರೆ. ಯಾರವರು ಮಕ್ಕಳ ಡಾಕ್ಟರ್ ಯಾರು? ಅವನು ಯಾರು? ಅವ್ನು ನನಗೆ ಮಾತಾಡ್ಸಿದ್ನ ಈ ನಂಬರ್. ಯಾರ ಡೈರೆಕ್ಟ್? ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಂತೋಷ್ ಕುಮಾರ್, ಇಒ ನಾಗರಾಜ್, ತಾಲೂಕು ಆರೋಗ್ಯಾಧಿಕಾರಿ ತಿಮ್ಮರಾಜು ಹಾಗೂ ಇನ್ನೂ ಹಲವಾರು ಅಧಿಕಾರಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.